11 ಇಂಡಿಯಾ ವರ್ಸಸ್ ಪಾಕಿಸ್ತಾನ್ 11 ಏನ್ ತರಬೇಕು ಅನ್ನೋದು ಚರ್ಚೆ ಆಗುತ್ತೆ. ಯಾಕಂದ್ರೆ ಮೇನ್ ಕ್ರೈಟೀರಿಯಾ ಶಿಷ್ಯ ಪಿಚ್ಚೆ ತಾನೆ. ಹೌದು, ನೋಡಕ್ ಸಿಗ್ತಾ ಇದೆಯಲ್ಲ ಯಾವ ತರ ಏಳು ಮೇಲೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಏನ್ ಮಾಡಿದ್ವಿ ಇವಾಗ ಈ ಪಿಚ್ ಮೇಲೆ ಆಲ್ರೆಡಿ ಒಂದ್ಸಲಿ ಐರ್ಲೆಂಡ್ ಅಲ್ಲಿ ಆಡಿದ್ದಾರೆ. ಐರ್ಲೆಂಡ್ ಮೇಲೆ ಆಡಿದ್ದೆ 11 ನೀನ್ ಆಡಿಸ್ತೀಯಾ? ನಾನು ಆಡ್ಸಲ್ಲ. ಮತ್ತೆ ಫಸ್ಟ್ ಆಫ್ ಆಲ್ ಈ ಮ್ಯಾಚ್ಗೆ ಅಲ್ಲಿ ನನ್ನ 11 ಇರ್ಲಿಲ್ಲ. ಶಿವಮ್ ದುಬೆ ನಾನು ಆಡಿಸ್ತಾ ಇಲ್ಲ. ನಾನು ಹೇಳಿದೆ ನಿಮ್ ಜೊತೆ ಜಗಳ ಡಿಬೇಟ್ ನಡೆದಿದ್ದೆ ಅದಕ್ಕೋಸ್ಕರ ತಾನೆ. ಯಶಸ್ವಿ ಜೈಸ್ವಾಲ್ ನ ಓಪನ್ ಮಾಡಿಸ್ಬೇಕು, ವಿರಾಟ್ ನಂಬರ್ 3 ಆಡ್ಬೇಕು ಅಂತ. ಸೊ ಹಂಗಂದ್ರೆ 11 ಎಷ್ಟು ಕಷ್ಟ ಆಗುತ್ತೆ, ಬ್ಯಾಲೆನ್ಸ್ ಇರಲ್ವಲ್ಲ. ಶಿವಮ್ ದುಬೆ ಅಟ್ಲೀಸ್ಟ್ 1 ಓವರ್ ಆಗ್ತಾರೆ, 2 ಓವರ್ ಆಗ್ತಾರೆ, ಯಾರಿಗೆ ಇಂಜುರಿ ಆದ್ರೆ ಈ ಫಾಸ್ಟ್ ಬೌಲಿಂಗ್ ಹೆಲ್ಪ್ ಇರುವಂತ ಪಿಚ್ ಮೇಲೆ ಅಂತ ತಗೊಂಡಿದ್ದಾರೆ. ಯಶಸ್ವಿ ಜೈಸ್ವಾಲ್ ಆಡಿದ್ರೆ ಅವ್ರು ಲೆಗ್ ಸ್ಪಿನ್ ಮಾಡ್ತಾರೆ, ಬಟ್ ಯಾವತ್ತೂ ಮಾಡೇ ಇಲ್ಲ ಬೌಲಿಂಗು. ಬೌಲಿಂಗ್ ಅಂತ ನೀವು ಇವಾಗ ಶಿವಮ್ ಆಸ್ ಅ ಬೌಲರ್ ತಗೊಂಡಿದ್ದಾರೆ ಅಂತಂದ್ರೆ ನೀವು ಉಪಯೋಗಿಸಬೇಕಾಗಿತ್ತು ತಾನೆ. ಮಾಡಿಲ್ಲ. 5 ಜನ ಉಪಯೋಗಿಸಬೇಕು ಅಂತಂದ್ರೆ ಇನ್ ಕೇಸ್ ಕಂಟಿಂಜೆನ್ಸಿ ಅಂತ ಇಟ್ಕೊಂಡಿದಾರಪ್ಪ ಅವ್ರನ್ನ. ಹಂಗಂತ ಯೋಚನೆ ಮಾಡಕ್ ಆಗೋದಿಲ್ಲ. ನಿಮ್ಗೆ ಅಕ್ಷರ್ ಪಟೇಲ್ ಇದ್ದಾರೆ, ರವೀಂದ್ರ ಜಡೇಜಾ ಇದ್ದಾರೆ, 3 ಜನ ಪೇಸರ್ಸ್ ಇದ್ದಾರೆ, ಟಾಪ್ ಕ್ವಾಲಿಟಿ ಪೇಸರ್ಸ್. ಹಾರ್ದಿಕ್ ಪಾಂಡ್ಯಾನು ಇದ್ದಾರೆ. ಇನ್ನೇನ್ ಬೇಕು? ಅದಕ್ಕಿಂತ ಇನ್ನೊಬ್ಬ ಬೌಲರ್ ಶಿವಮ್ ದುಬೆನು ಬೇಕನಪ್ಪ ನಿಮ್ಗೆ. ಸೊ ಹಂಗಂದ್ರೆ ನೀವ್ ಹೇಳೋ ಪ್ರಕಾರ ಪಾಕಿಸ್ತಾನ ಅಗೇನ್ಸ್ಟ್ ಸ್ಟ್ರೈಟ್ ಅವೇ ಯಶಸ್ವಿ ಜೈಸ್ವಾಲ್ ಓಪನ್ ಮಾಡಿಸಿ ವಿರಾಟ್ ನಂಬರ್ 3 ಆಡ್ತೀರಾ? ಎಕ್ಸಾಕ್ಟ್ಲಿ. ಚೇಂಜ್ ಮಾಡ್ತೀರಾ ಐರ್ಲೆಂಡ್ ಮ್ಯಾಚ್ ಮೇಲೆ? ಪರವಾಗಿ ಇದೇನೋ ಒಳ್ಳೆ ಚೆನ್ನಾಗಾಯ್ತಲ್ಲಪ್ಪ. ಚೇಂಜ್ ಮಾಡ್ತೀರಾ ಅಂದ್ರೆ ಅದೇನ್ ಪದವಿನ ಅದು? ಪ್ರೆಸಿಡೆಂಟ್ ಇಂದ ವೈಸ್ ಪ್ರೆಸಿಡೆಂಟ್ ಪದವಿ ಚೇಂಜ್ ಮಾಡ್ಬಿಟ್ರು. ಪದವಿ ಅಲ್ಲ ಅದು, ಬ್ಯಾಟಿಂಗ್ ಮಾಡ್ರು. ಅಲ್ಲಪ್ಪ, ವಿರಾಟ್ಗೆ ನೀವು ಮೇಲೆ ಕೆಳಗೆ ಆಡಿಸ್ತಾ ಇದ್ರೆ ಹಿಂಗೆ ಯಶಸ್ವಿ ಜೈಸ್ವಾಲ್ ಇವಾಗ ತರ್ತೀರಾ ಅಂತ ತಿಳಿ. ಹೌದು, ಫಾಸ್ಟ್ ಬೌಲರ್ಸ್ ಅಗೇನ್ಸ್ಟ್ ಆಡ್ಲೇಬೇಕು. ನನ್ಗೂ ಒಂದು ಡೌಟ್ ಇದೆ, ಶಿವಮ್ ದುಬೆ ಸಸ್ಟೈನ್ ಆಗ್ತಾರಾ ಈ ಒಂದು ಪಿಚ್ ಕಂಡೀಷನ್ಸ್ ಅಲ್ಲಿ ಅಗೇನ್ಸ್ಟ್ ಫಾಸ್ಟ್ ಬೌಲರ್ಸ್? ಡೌಟ್ ಇದೆ, ಸಕ್ಕ ಡೌಟ್ ಇದೆ. ಸ್ಪಿನ್ನರ್ಸ್ ನೋಡಿ, ಇಂಡಿಯನ್ ಸಬ್ ಕಾಂಟಿನೆಂಟ್ ಅಲ್ಲಿ ಸ್ಪಿನ್ನರ್ಸ್ ಬಂದಾಗ ಮಿಡ್ಲ್ ಓವರ್ಸ್ ಅಲ್ಲಿ ಬಂದು ಬಾರ್ಸೋದು ಬೇರೆ. ಅಲ್ಲಿ ಮೇಲೆ ಕೆಳಗೆ ಹೋಗ್ತಾ ಇದೆ ವಿಕೆಟ್. ಎಕ್ಸ್ಪ್ರೆಸ್ ಫಾಸ್ಟ್ ಬೌಲರ್ಸ್ ಅವ್ರು ಬಂದ ತಕ್ಷಣ 100% ಪೇಸರ್ಸ್ ತಗೊಂಡ್ಬರ್ತಾರೆ. ಇನ್ಫ್ಯಾಕ್ಟ್ ಪೇಸರ್ ಡಾಮಿನೇಟೆಡ್ ಟೀಮ್ಸೇ ಇದೆ ಮೋಸ್ಟ್ ಆಫ್ ದ ಟೀಮ್. ನೋಡಿದ್ರು ಪಾಕಿಸ್ತಾನ ಅಷ್ಟೇ, ನೀವು ಈವನ್ ಐರ್ಲೆಂಡ್ ಅಷ್ಟೇ, ನಿನ್ನೆ ಒಂದೇ ಒಂದು ಸ್ಪಿನ್ನರ್ ಇದ್ದಿದ್ದು ಅನ್ಸುತ್ತೆ. ಸೊ ಹಂಗಿದ್ದಾಗ ಇಲ್ಲಿ ಟೀಮ್ಸ್ ಟಾರ್ಗೆಟ್ ಮಾಡೇ ಮಾಡುತ್ತೆ. ನಿಮ್ ಶಿವಮ್ ದುಬೆಗೆ ಅಷ್ಟು ಟೆಕ್ನಿಕಲಿ ಇಲ್ಲಿ ಎಕ್ವಿಪ್ಡ್ ಅಥವಾ ಇನ್ನೂ ಇಲ್ಲ ಸಾಲ್ದ ಟೆಕ್ನಿಕಲಿ ಆಗತ್ತೆ ಈ ಫಾಸ್ಟ್ ಬೌಲಿಂಗ್ ಅಟ್ಯಾಕ್ ಅಗೇನ್ಸ್ಟ್ ಇಂಥ ಪಿಚ್ ಮೇಲೆ. ನಾವ್ ಇಲ್ಲಿಂದ ಕೂತ್ಕೊಂಡು ಮಾತಾಡ್ತೀವಿ, ಆಡೋದು ಈಸಿ ಇಲ್ಲ, ಕಷ್ಟ ಇದೆ. ನೋಡಿ, ಈವನ್ ಬೌನ್ಸ್ ಇದ್ದಿದ್ರು ಕೂಡ ಅವಾಗ್ಲೂ ಒಂದ್ ಸ್ವಲ್ಪ ನನ್ನ ಪ್ರಕಾರ ನನ್ನ ಮನ್ಸಲ್ಲಿ ಡೌಟ್ ಇರೋದು ಅವ್ರನ್ನ 11 ಅಲ್ಲಿ ಆಡ್ಸೋದಕ್ಕೆ. ಇವಾಗ ಅನ್ಈವನ್ ಬೌನ್ಸ್ ಕೂಡ ಇದೆ ಅಂತಂದ್ರೆ ಐ ಥಿಂಕ್ ನನ್ಗೆ ಐ ಹ್ಯಾವ್ ಮೈ ಓನ್ ಡೌಟ್ಸ್ ಅವ್ರನ್ನ ನೆಕ್ಸ್ಟ್ ಮ್ಯಾಚ್ ಪಾಕಿಸ್ತಾನ ವಿರುದ್ಧ ಆಡ್ಸೋದು. ನನ್ನ 11 ಅಲ್ಲಿ ಅಂತೂ ಅವ್ರು ಇರೋದಿಲ್ಲ. ಓಕೆ, ಹಂಗಂದ್ರೆ ಚಾಯ್ಸ್ ಬಿಟ್ವೀನ್ ಯಶಸ್ವಿ ಜೈಸ್ವಾಲ್ ಅಂಡ್ ಸಂಜು ಸ್ಯಾಮ್ಸನ್ ಅಂತ ತಿಳ್ಕೊಳ್ಳೋಣ. ಅಕಸ್ಮಾತ್ ಯಶಸ್ವಿ ಜೈಸ್ವಾಲ್ ನ ತರಕ್ಕಾಗಲ್ಲ, ವಿರಾಟ್ ಓಪನ್ ಮಾಡ್ಲಿ ಅಂತಂದಾಗ ಶಿವಮ್ ದುಬೆ ಬದಲು ಸಂಜು ಸ್ಯಾಮ್ಸನ್ ತರಬಹುದಾ? ಯಾಕೆಂದ್ರೆ ಬೆಟರ್ ಎಕ್ವಿಪ್ಡ್ ಫಾಸ್ಟ್ ಬೌಲಿಂಗ್ ಅಗೇನ್ಸ್ಟ್ ಆಡಕ್ಕೆ ಸಂಜು ಸ್ಯಾಮ್ಸನ್ ಇಲ್ವಾ ಅಂತ ಕೇಳ್ತಾರೆ. ಯೋಚನೆ ಮಾಡಿ, ಅವ್ರನ್ನ ಸಂಜುನ ಆಡ್ಸಿದ್ರೆ ಎಲ್ಲಿ ಆಡಿಸ್ತೀರಾ? ರಿಷಬ್ ಪಂತ್ 3-4 ಆಡ್ತಾರೆ ಅನ್ಕೊಂಡ್ರೆ 3 ಬಂದ್ಬಿಟ್ಟು ಚೆನ್ನಾಗಿ ಆಡ್ಬಿಟ್ಟಿದ್ದಾರೆ. ರಿಷಬ್ ಪಂತ್ 3ನೇ ಆಡ್ಬೇಕು, ಸೂರ್ಯ 4 ಕೆಳಗೊಟ್ಟೋಗ್ತಾರೆ ಅವಾಗ. ಸೂರ್ಯ 4-5 ಸಂಜು 5 ಅಲ್ಲಿ ಸಂಜು ಫಾಸ್ಟ್ ಬೌಲಿಂಗ್ ಆಡೋಕೆ ಯಾರು ಬೇಕು? 5 ಅದು ನೀವೇ ಹೇಳಿದ್ರಿ, ಇದೇನ್ ಪದವಿನಾ ಅಂತಂದ್ರಿ. ಇದೇನ್ ಪದವಿನಾ? ಅದು ಅಲ್ಲ ತಾನೆ. ಅಲ್ಲ, ಬಟ್ ಅವ್ರು ಓಪನರ್ ಸ್ಟ್ರೇಟ್ ಓಪನರ್ ಇಂದ 3 ಆಡಿಸಬಹುದು. ನೀವು ಓಪನರ್ ಇಂದ ಮಿಡ್ಲ್ ಆರ್ಡರ್ ಸ್ಟ್ರೇಟ್ ಅವೇ ಸಂಜು ಸ್ಯಾಮ್ಸನ್ ಮಿಡ್ಲ್ ಆರ್ಡರ್ ಆಡಿದ್ರೆ ಯಾಕೆ 5 ಅಲ್ಲಿ ಆಡಿದ್ದಾರೆ. ಅವ್ರು ಮಿಡ್ಲ್ ಆರ್ಡರ್ ಆಡಿದ್ದಾರೆ, ಆಡಿರೋ ಪ್ರೀವಿಯಸ್ ಇದಿದೆ. ಸೊ ನನ್ ಪ್ರಕಾರ ಸಂಜು ಸ್ಯಾಮ್ಸನ್ ಮಚ್ ಬೆಟರ್ ಶಿವಮ್ ದುಬೆಕಿನ್ನ. ಅಕಸ್ಮಾತ್ ಶಿವಮ್ ದುಬೆ ಬೌಲಿಂಗ್ ಮಾಡ್ಲಿಲ್ಲ ಅಂದ್ರೆ ನೀವ್ ಹೇಳಿದ್ ಕರೆಕ್ಟ್. ಅಕ್ಷರ್ ಪಟೇಲ್ ಆಡ್ತಾರೆ ಅಂದ್ರೆ 2 ಸ್ಪಿನ್ನರ್ಸ್ 4 ಜನ ಫಾಸ್ಟ್ ಬೌಲರ್ಸ್, ಹರ್ಷದೀಪ್, ಸಿರಾಜು, ಬುಮ್ರಾ, ಹಾರ್ದಿಕ್ ಪಾಂಡ್ಯ. ಆ ಸಾಕಿ ಬೌಲಿಂಗ್ ಅಟ್ಯಾಕ್ ನಿನಗೆ ಪಾಕಿಸ್ತಾನ ಅಗೇನ್ಸ್ಟ್. ನಿಂಗೆ ಸಾಲಿಡ್ ಆಗಿರೋ ಬ್ಯಾಟರ್ ಬೇಕೇ ಬೇಕು. ಅಂಡ್ ಅದರಲ್ಲಿ ಸಂಜು ಸ್ಯಾಮ್ಸನ್ ಇರುವಂತ ಫಾರ್ಮ್ ನೋಡ್ತು ಅಂತಂದ್ರೆ ಪ್ರಾಬಬ್ಲಿ ಅವರಿಬ್ಬರ ಮಧ್ಯೆ ಒಂದು ಡಿಸಿಷನ್ ತಗೊಳ್ಳೇಬೇಕಾಗತ್ತೆ. ಇನ್ಫ್ಯಾಕ್ಟ್ ವಿರಾಟ್ ಜೊತೆನೂ ಡಿಸ್ಕಷನ್ ಮಾಡಿರ್ತಾರೆ ಇದನ್ನ. ಯಾಕೆಂದ್ರೆ ವಿರಾಟ್ ನಾವು ಓಪನ್ ತಗೊಳ್ಳಿಲ್ಲ, ನಂಬರ್ 3 ಆಡ್ತಾರೆ ಅಂತಂದ್ರೆ ಅಕಸ್ಮಾತ್ ಯಶಸ್ವಿ ಜೈಸ್ವಾಲ್ ತಗೊಂಡ್ರೆ 2-3 ಜನದ್ದು ಪೊಸಿಷನ್, ಚೆನ್ನಾಗಿ ಆಡಿರೋ ಪೊಸಿಷನ್ ಡಿಸ್ಟರ್ಬ್ ಆಗುತ್ತೆ. ಅಂದ್ರೆ ವಿರಾಟ್ ಚೇಂಜ್ ಆಯ್ತು ಪೊಸಿಷನ್. ರಿಷಬ್ ಪಂತ್ ಕಂಫರ್ಟಬಲ್, ಏನಪ್ಪ ನಾನು ಇವಾಗ 50 ಬಂದಿದೆ ಮತ್ತೆ ಚೇಂಜ್ ಮಾಡ್ತಾ ಇದ್ದೀನಿ ಪೊಸಿಷನ್ ಅಂತಾನೂ ಬರುತ್ತೆ. ಇಲ್ಲ, ಪಂತ್ ಅಲ್ಲಾಡಿಸಬಾರ್ದು ಜಾಗನ. ಯಶಸ್ವಿ ಜೈಸ್ವಾಲ್ ಆಡಿದ್ರೆ ವಿರಾಟ್ 4 ಆಡ್ತೀರಾ ಮತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ವಿರಾಟ್ ಓಪನ್ ಮಾಡ್ಲಿ, ನಂಬರ್ 3 ಪಂತೆ ಆಡ್ಲಿ, ನಂಬರ್ 4 ಸೂರ್ಯ ಆಡ್ಲಿ, ನಂಬರ್ 5 ಸಂಜು ಆಡ್ಲಿ, ನಂಬರ್ 6 ಹಾರ್ದಿಕ್ ಆಡ್ಲಿ, ನಂಬರ್ 7 ಜಡೇಜಾ, ಅಕ್ಷರ್ ಪಟೇಲ್. ನನ್ 11 ಹಿಂಗಿರುತ್ತೆ. ಸಿರಾಜು, ಹರ್ಷದೀಪ್ ಆಡ್ಲೇಬೇಕು, ಬುಮ್ರಾ ಇದ್ದೇ ಇರ್ತಾರೆ ಹೆಂಗಿದ್ರು. ಸೊ ಕುಲ್ದೀಪ್ ಯಾದವ್ಗೆ ಚಾನ್ಸ್ ಇಲ್ಲ. ಇದು ನಂದು 11 ತರ ಕಾಣಿಸ್ತಾ ಇದೆ. 5 ಅಲ್ಲಿ ಆಡಂಗಿದ್ರೆ ಎಸ್, ಕರೆಕ್ಟ್ 11. ಎಷ್ಟು ತಲೆನೋವಿದೆ 11 ಮಾಡೋದು ಅಷ್ಟು ಈಸಿ ಅಲ್ಲ. ನೋಡೋಣ ಏನ್ ಮಾಡ್ತಾರೆ ರಾಹುಲ್ ದ್ರಾವಿಡ್ ಮತ್ತೆ ರೋಹಿತ್ ಶರ್ಮಾ. ಆಲ್ರೆಡಿ ಹೇಳಿದಾರೆ ಅವರು, ನಮಗೂ ಗೊತ್ತಿಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ಅಂತ ರೋಹಿತ್ ಅವರು. ಬಟ್ ಬಹಳ ಮಜಾ ಇದೆ. ಪಾಕಿಸ್ತಾನ್ಗೂ ಈಸಿ ಇರಲ್ಲ, ಇಂಡಿಯಾಗೂ ಈಸಿ ಇರಲ್ಲ.